ಮನೋರಂಜನ್ ನಿಮಗೆ ಪರಿಚಯನಾ? ಪರಿಚಯ ಇದ್ರೆ ಯಾವಾಗಿಂದ? ನನಗೊಂದು 2 ಇಯರ್ಸಿಂದ ಪರಿಚಯ. ಹ್ಮ್. ಅಂದರೆ ನೀವು ಪಕ್ಕದ ಮನೆಯವರು ಅನ್ನೋ ಕಾರಣಕ್ಕೆ ಇಲ್ಲಿಗೆ ಬಂದಮೇಲೆ ಪರಿಚಯ ಆಗಿದೆ. ಹೌದು. ನಾನಿಲ್ಲಿ ಮನೆಗೆ ಬಂದಾಗಿಂದನೂ ಅವ್ರು ನನಗೆ ಪರಿಚಯ ಇದ್ದಾರೆ. ಒಂದು ಜಸ್ಟ್ ಹಾಯ್ ಬೈ ಫ್ರೆಂಡ್ಸ್. ಏನಾದ್ರು ಎದುರುಗಡೆ ಸಿಕ್ಕಿದಾಗ ಮಾತಾಡಿಸ್ತಿದ್ದ. ಚೆನ್ನಾಗಿ ಮಾತಾಡ್ಸೋನು. ಅವ್ರ ತಂದೆ ತಾಯಿ ಕೂಡ ನೀವು ಹೌದು. ಅವ್ರ ತಂದೆ ತಾಯಿಗಳು ಗೊತ್ತಿದ್ದಾರೆ ನನಗೆ. ಮನೋರಂಜನ್ ಬಗ್ಗೆ ಗೊತ್ತಿರೋದು ಅಂತಂದರೆ ಈಗ ಮುಖ ಪರಿಚಯದಷ್ಟೇ. ಹೌದು. ಬೈ ನೇಚರ್ ಯಾವ ಥರದ ಹುಡುಗ ಸರ್ ಅವ್ನು? ಬೈ ನೇಚರ್ ಅವ್ನು ತುಂಬ ಒಳ್ಳೆ ಹುಡುಗ. ನಾನು ನೋಡಿದ ಮಟ್ಟಿಗೂ ತುಂಬ ಒಳ್ಳೆ ಹುಡುಗ. ಯಾವುದೇ ರೀತಿಯಾದ ಒಂದು ಕೆಟ್ಟ ಆಲೋಚನೆ ಇಟ್ಕೊಳ್ಳದೇ ಇರುವಂಥ ವ್ಯಕ್ತಿ ಅವನು. ಆದರೆ ಇವತ್ತು ಈ ಥರ ಯಾಕೆ ಮಾಡಿದೆ ಅಂತ ಗೊತ್ತಾಗ್ತಾ ಇಲ್ಲ. ಅವನನ್ನು ಗಮನಿಸಿದ ಮಟ್ಟಕ್ಕೆ ಅವನ ಆ್ಯಕ್ಟಿವಿಟೀಸ್ ಏನೇನು ಇರ್ತಿತ್ತು? ಅವನ ಆ್ಯಕ್ಟಿವಿಟೀಸ್ ನಾನು ಗಮನಿಸ್ದಂಗೆ ಯಾವುದೂ ಇಲ್ಲ, ಕೆಟ್ಟ ಇದೇನಿಲ್ಲ. ಬಟ್ ಹೋಗೋದು ಬರೋದು, ಹೊರಗಡೆ ಹೋಗೋದು ಬರೋದು ಮಾಮೂಲಿ ಮಾಡ್ತಾ ಇದ್ದ. ಬಾಕ್ಸಿಂಗ್ ಒಂದು ಕಲ್ತಿದ್ದ. ಬಾಕ್ಸಿಂಗ್ ಮನೇಲೂ ಪ್ರಾಕ್ಟೀಸ್ ಮಾಡ್ತಿದ್ದ ರೆಗ್ಯುಲರ್? ಇಲ್ಲ ಇಲ್ಲ ಇಲ್ಲ, ಈಚೆ ಪಾರ್ಕಲ್ಲಿ ಪ್ರಾಕ್ಟೀಸ್ ಮಾಡೋನು ಪಾಪ ಅವನು. ಪಕ್ಕದ ಮನೆಯವ್ರಿಗೂ ಹೇಳ್ಕೊಡ್ತಿದ್ದ ಅಂತ? ಇಲ್ಲ, ಅಕ್ಕಪಕ್ಕದ ಮೇಲೆ ಯಾರಿಗೂ ಹೇಳ್ಕೊಡ್ತಿರಲಿಲ್ಲ. ನನ್ನ ಮಗನಿಗೆ ಮಾತ್ರ ಹೇಳ್ಕೊಟ್ಟಿದ್ದು. ಅಂದರೆ ನಿಮ್ಮ ಮಗ ಅವನ ಜೊತೆ ಕಲಿತಿದ್ದ? ಪ್ರಾಕ್ಟೀಸ್ ಹೌದು. ಒಂದು ವಾರ 15 ದಿನ ಕಲಿತ ಅಷ್ಟೇ. ಯಾಕೆ ನನ್ನ ಮಗನಿಗೆ ಇಂಟ್ರೆಸ್ಟ್ ಇದ್ದಿದ್ದರಿಂದ ಅವನು ಕಲ್ತಿದ್ದಾನೆ ಅಷ್ಟೇ. ಅದನ್ನ ಎಲ್ಲಿ ಪ್ರಾಕ್ಟೀಸ್ ಮಾಡೋರು? ಪಾರ್ಕಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಇದೇ ಏರಿಯಾದ? ಇಲ್ಲೇ ಪಕ್ಕದ ಪಾರ್ಕಲ್ಲಿ ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದ ಅಂತೀರಿ. ರೆಗ್ಯುಲರಾಗಿ ಯಾವುದೇ ಬೇರೆ ಥರದ ಕೆಟ್ಟ ಆ್ಯಕ್ಟಿವಿಟಿಗಳು ಇಲ್ಲದೆ ಇರೋ ಹುಡುಗ ಅಂತೀರಿ. ಅಷ್ಟಾಗಿಯೂ ಕೂಡ ಅಂದರೆ ಅವನ ಯಾವಾಗಲೂ ಒಂಟಿಯಾಗಿರ್ತಿದ್ದ ಅಂತಲೋ, ಪುಸ್ತಕ ಓದ್ತಾ ಇದ್ದ ಹೆಚ್ಚು ಅಂತಲೋ ಅವ್ರ ತಂದೆ ಹೇಳ್ತಾರೆ. ಅದೇ ಥರದ್ದು ಸಿಮಿಲರ್ ಒಪಿನಿಯನ್ ಇದೆ ನಿಮಗೂ? ಒಂಟಿಯಾಗಿ ಬುಕ್ಸ್ ಓದೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಒಂಟಿಯಾಗಂತೂ ಇರ್ತಿದ್ದ ಅಂದರೆ ಒಂಟೆಗೆ ಹೋಗ್ತಿದ್ದ, ಒಂಟೆಗೆ ಬರ್ತಿದ್ದ. ಬಟ್ ಯಾವುದೇ ರೀತಿಯಾದ ಫ್ರೆಂಡ್ಸ್ಗಳ ಸರ್ಕಲಲ್ಲಿ ನೋಡ್ದಂಗೆ ಯಾರು ಫ್ರೆಂಡ್ಸ್ ಸರ್ಕಲ್ ತುಂಬ ಜಾಸ್ತಿ ಇದ್ದಿದ್ದು ನಾನು ನೋಡಿಲ್ಲ. ಇಲ್ಲಿ ಕರ್ಕೊಂಡು ಬಂದಿದ್ದು ನಾನು ನೋಡಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ.